ಇಷ್ಟು ದಿನ ಏನೇ ಅಂದರೂ ಕೂಡ ಅದನ್ನು ಅನ್ಸ್ಕೊಂಡು ಆಮೇಲೆ ಬೈಸ್ಕೊಂಡು ಸುಮ್ಮನೆ ಇರ್ತಿದ್ರು ಪ್ರತಾಪ್ ಅವರು. ಆದರೆ ಇವಾಗ ಎಲ್ಲವನ್ನ ಇವಾಗ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ತಮ್ಮ ಮನಸ್ಸಲ್ಲಿರುವಂತಹ ಎಲ್ಲ ನೋವನ್ನು ಇವಾಗ ಹೊರಗೆ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ರೊಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಮನಸ್ಸಲ್ಲಿರುವಂತಹ ಎಲ್ಲ ನೋವನ್ನು ಇವಾಗ ಹಾಕ್ತಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಿದಾರ, ಏನಪ್ಪ ಅಂತಂದರೆ, ನೀವು ನಿಮ್ಮ ಫ್ಯಾಮಿಲಿಯನ್ನು ನೆನೆಸ್ಕೊಂಡು ಆದರೆ ಅದು ಪ್ರೀತಿ, ನಾವು ನಮ್ಮ ಫ್ಯಾಮಿಲಿಯನ್ನು ನೆನೆಸ್ಕೊಂಡಾದ್ರೆ ಅದು ಸಿಂಪತಿನಾ ಅಂತೇಳಿ ತುಂಬ ರೊಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಜನ ಯಾವ ಥರ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಗೊತ್ತಾ, ಹೇಳ್ತಾ ಹೋಗ್ತೀನಿ. ಪ್ರತಾಪ್ ರಾಕ್, ವಿನಯ್ ಶಾಕ್ ಅಂತ ಹೇಳಿ ಹಾಕಿದ್ದಾರೆ. ಆಮೇಲೆ ಪ್ರತಾಪ್ ರೊಚ್ಚಿಗೆದ್ದಿದ್ದಾನೆ, ಪ್ರತಾಪ್ ರಿಯಲ್ ಹೀರೋ ಅಂತ ಹೇಳಿ ಹಾಕಿದ್ದಾರೆ. ಪ್ರತಾಪ್ ಅವ್ರು ಇದ್ದಾರಲ್ವಾ, ಇಷ್ಟು ದಿನ ಕೂಡ ಏನು ಅಂತಿರ್ಲಿಲ್ಲ, ತುಂಬ ತಾಳ್ಮೆಯಿಂದ ತುಂಬ ಮೌನವಾಗಿ ಇರ್ತಿದ್ರು. ಯಾರೇನೇ ಅಂದರೂ ಕೂಡ ಅನ್ಸ್ಕೊಂಡು ಸುಮ್ಮನೆ ಇರ್ತಿದ್ರು. ಆದರೆ ಇವಾಗ ಇವ್ರಿಗೆ ಬಂದಂತಹ ಒಂದು ಸಂದರ್ಭ, ಈ ಒಂದು ಟೈಮ್ ಎಂಥದಪ್ಪ ಅಂದರೆ ಎಲ್ಲರೂ ಕೂಡ ತಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳಲೇಬೇಕು ಅಂತ ಒಂದು ಸಿಚುವೇಶನ್ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಬಿಗ್ ಬಾಸ್ ಅವ್ರು ಆ ಥರ ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ. ಈಗ ಫಿನಾಲೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು, ಈಗ 6 ಜನ ಇದ್ದಾರೆ, ಅದರಲ್ಲಿ ಒಬ್ಬರನ್ನ ತೆಗಿಬೇಕಂತ ಹೇಳಿ ಬಂದಾಗ ಯಾರನ್ನ ತೆಗಿಬೇಕು ಯಾರನ್ನ ಇಲ್ಲ, ಇಷ್ಟು ಜನ ಅವ್ರಿಗೆ ಯಾರು ಹರ್ಟ್ ಮಾಡಿದ್ದಾರೆ ಯಾರಿಲ್ಲ, ಆಮೇಲೆ ಇಲ್ಲಿವರೆಗೆ ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ಲವನ್ನ ಎಲ್ಲರೂ ಕೂಡ ಹೇಳ್ತಾ ಹೋಗ್ತಾರೆ ಅಲ್ವಾ. ಹಾಗಾಗಿ ಪ್ರತಾಪ್ ಅವ್ರಿಗೆ ಇಷ್ಟು ದಿನ ಟಾರ್ಗೆಟ್ ಮಾಡಿದ್ರಲ್ವಾ, ಎಲ್ಲವನ್ನು ಇವಾಗ ತಿರುಗಿ ಕೊಡಕತ್ತಾರ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರು. ಅದಕ್ಕೆ ಪ್ರತಾಪ್ ಅವರು ರಾಕ್, ವಿನಯ್ ಅವರು ಶಾಕ್ ಆಗಕತ್ತಾರ ಅಂತಾನೆ ಈ ಕಮೆಂಟಲ್ಲಿ ಹಾಕಿದಾರ. ತುಂಬ ಅಂದರೆ ತುಂಬ ರೊಚ್ಚಿಗೆ ಎದ್ದಾಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರು. ಇನ್ನು ಯಾವ್ಯಾವ ಥರ ಮಾತಾಡಿದಾರೋ ಇವತ್ತು ಎಪಿಸೋಡಲ್ಲಿ ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಜಸ್ಟ್ ಅಷ್ಟೇ ತೋರಿಸಿದ್ದಾರೆ, ಇನ್ನು ಯಾವ್ಯಾವ ಥರ ಏನೇನು ಮಾತಾಡಿದಾರೋ ಕಾದು ನೋಡಬೇಕಾಗಿದೆ. ಆಮೇಲೆ ಪ್ರತಾಪಣ್ಣ ರೊಚ್ಚಿಗೆದ್ದಿದ್ದಾನೆ, ಹಾಗೆ ಪ್ರತಾಪನ ಆಡಿರೋ ಮಾತುಗಳು ಒಂದೊಂದು ಮುತ್ತು ಥರ ಇದೆ ಅಂಥೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಇವಾಗ ನಾನು ಹೇಳ್ತೀನಿ ನೀವು ಕೇಳಿ, ನಾನು ಹೇಳ್ತೀನಿ ಕೇಳಿ ಅಂತ ಹೇಳಿ ತುಂಬ ಜೋರಿಂದ ಮಾತಾಡಿದ್ದಾರಲ್ವ ಪ್ರತಾಪ್ ಅವರು. ಹಾಗಾಗಿ ಅವ್ರು ಆಡಿರುವ ಒಂದೊಂದು ಮಾತುಗಳು ಕೂಡ ಒಂದೊಂದು ಮುತ್ತು ಅಂತ ಹೇಳಿ ಹಾಕಿದ್ದಾರೆ ಇಲ್ಲಿ ಕಮೆಂಟಲ್ಲಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅವಾಗವಾಗ ಹೇಳ್ಕೊಳ್ತಿದ್ರು ಕೆಲವೊಬ್ಬರು, ಇನ್ನು ಕೆಲವೊಬ್ಬರು ಹೇಳ್ಕೊಂಡಿಲ್ಲ. ಅದರಲ್ಲಿ ಪ್ರತಾಪ್ ಅವರು ಹೇಳ್ಕೊಂಡಿಲ್ಲ ಇಷ್ಟು ದಿನ ಕೂಡ. ಇವಾಗ ತುಂಬ ರೊಚ್ಚಿಗೆದ್ದು ಎಲ್ಲವನ್ನು ಹೊರಗೆ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದು ಬೇಕಾಗಿದ್ದು. ಪ್ರತಾಪ್ ನೀನು ಹಿಂಗೆ ಮೊದಲಿಂದನೂ ಇದ್ದಿದ್ರೆ ವಿನಯ್ ಫಿನಾಲೆಗೂ ಬರ್ತಿರ್ಲಿಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದಾರ. ಅಂದರೆ ಪ್ರತಾಪ್ ಅವರು ಇಲ್ಲಿವರೆಗೂ ಯಾವ ಥರ ಆಡ್ಕೊತ ಬಂದಿದ್ರೋ ಅದನ್ನ ಬಿಟ್ಟು ಇವಾಗ ಏನು ತೋರಿಸ್ಕೊಳ್ತಿದ್ದಾರೆ, ಇವಾಗ ಏನು ರೊಚ್ಚಿಗೆ ಎದ್ದಿದ್ದಾರೋ ಇದೇ ಥರ ಮೊದಲಿಂದ ಕೂಡ ಆಡ್ಕೊತ ಬಂದಿದ್ದಿದ್ರೆ ವಿನಯ್ ಅವ್ರು ಇದ್ದಾರಲ್ವ, ಅವ್ರು ಫಿನಾಲೆಗೂ ಬರ್ತಾನೆ ಇರಲಿಲ್ಲ ಅಂತೇಳಿ ಕಮೆಂಟಲ್ಲಿ ಹಾಕಿದಾರ. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಪ್ರತಾಪ್ ಅಂದರೆ ಇದು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದಾರ. ಅಂದರೆ ಪ್ರತಾಪ್ ಅವ್ರು ಇದ್ದಾರಲ್ವ, ಅವ್ರು ಯಾರಿಗೂ ಕೂಡ ಜಗ್ಗಲ್ಲ ಯಾರಿಗೂ ಕೂಡ ಬಗ್ಗಲ್ಲ, ಇದೇ ಪ್ರತಾಪ್ ಅವರಂದ್ರೆ ಅಂತ ಹಾಕಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಜಗ್ಬೇಕಾಗುತ್ತಾ, ಒಂದ್ಸಲ ಬಗ್ಬೇಕಾಗುತ್ತಾ ಅಂತಾನೆ ಹೇಳ್ಬೋದು ಅಲ್ವಾ. ಆದರೆ ಇವಾಗ ಬಂದಂತಹ ಒಂದು ಈ ಟೈಮ್ ಏನಿದೆ ಅದು ಯಾರ ಮುಂದೆ ಕೂಡ ಜಗ್ಗಕ್ಕೆ ಬಿಡಲ್ಲ, ಬಗ್ಗಕ್ಕೆ ಬಿಡಲ್ಲ ಅಂತಾನೆ ಹೇಳ್ಬೋದು. ರಿಪ್ಲೈ ಅಂದರೆ ಹಿಂಗಿರ್ಬೇಕು, ಎದುರಾಳಿಗೆ ನೀರಿಳಿಸೋ ಥರ ಪ್ರತಾಪ್ ಅಸಲಿ ಆಟ ಇವಾಗ ಶುರು ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಅವ್ರವ್ರ ಆಟ ಒಬ್ಬೊಬ್ರು ಒಂದೊಂದ್ಸಲ ಸ್ಟಾರ್ಟ್ ಮಾಡಿದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರು ಇದ್ದಾರಲ್ವಾ, ಹಿಂಗೆ ಎದುರಾಳಿಗೆ ನೀರು ಇಳಿಸೋ ಥರ ತುಂಬ ಚೆನ್ನಾಗಿದೆ, ಹಿಂಗೆ ಇರಬೇಕು, ಇವ್ರು ಹಿಂಗೆ ಆಡಬೇಕು, ರಿಪ್ಲೈ ಅಂದರೆ ಹಿಂಗೆ ಕೊಡ್ಬೇಕಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಹಳ್ಳಿ ಹುಡುಗರ ಮುಂದೆ ನಿನ್ನ ಆಟ ನಡೆಯಲ್ಲ ವಿನಯ್, ಹಳ್ಳಿ ಅವರಿಗೆ ಆಟ ಆಡೋಕ್ಕೂ ಬರುತ್ತೆ, ಆಟ ಆಡಿಸೋಕ್ಕೂ ಬರುತ್ತೆ ಅಂತೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಅಂದರೆ ಹಳ್ಳಿ ಅವರಿಗೆ ಆಟ ಆಡೋಕ್ಕೂ ಬರ್ತದ, ಯಾರನ್ನ ಹೆಂಗಿರ್ತಾರೆ ಏನೆಲ್ಲವನ್ನು ನೋಡ್ಕೊಂಡ್ಬಿಟ್ಟು ಅವ್ರನ್ನ ಆಟ ಆಡ್ಸೋಕ್ಕೂ ಬರ್ತದ. ಹಳ್ಳಿಯವ್ರನ್ನ ಅಷ್ಟು ಈಸಿಯಾಗಿ ತೊಗೋಬೇಡ್ರಿ, ಹಳ್ಳಿಯವ್ರ ಮುಂದೆ ನಿನ್ನ ಆಟ ನಡೆಯಂಗಿಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ ಇವರು ಕಮೆಂಟಲ್ಲಿ. ನಿಜವಾದ ಮಾವುತ ಅಂದರೆ ಪ್ರತಾಪ್ ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ದಾರೆ. ಮತ್ತು ಸರಿಯಾಗಿ ಕೊಟ್ಟ ನೋಡು ಇವತ್ತು ಹೀರೋ ಪ್ರತಾಪ್ ಅಂತ ಹೇಳಿ ಹಾಕಿದ್ದಾರೆ. ಈ ನಿಜವಾದ ಮಾವುತ ಯಾರಪ್ಪ ಅಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವಾಗವಾಗ ಒಬ್ಬೊಬ್ರು ನಾನು ಮಾವುತ ಅಂತ ಹೇಳಿ ಎದ್ದೆದ್ದು ನಿಂದಿರ್ತಿದ್ರು. ಆದರೆ ಎಲ್ರಿಗೂ ಕೂಡ ಒಂದು ಅಂದರೆ ತುಂಬ ರೋಷವಾಗಿ ಆಡಕ್ಕೆ ಯಾರು ಹೋಗಿಲ್ಲ ಅಂತಾನೆ ಹೇಳ್ಬೋದಲ್ವಾ. ಆದರೆ ಪ್ರತಾಪ್ ಅವ್ರು ಇದ್ದಾರಲ್ವಾ, ನಿಜವಾದ ಮಾವುತ ಪ್ರತಾಪ್ ಅವರೇ ಅಂತ ಹೇಳಿ ಒಂದು ಕಮೆಂಟಲ್ಲಿ ಹಾಕಿದ್ದಾರೆ. ಸರಿಯಾಗಿ ಕೊಟ್ಟ ನೋಡಿ ಇವತ್ತು ಹೀರೋ ಪ್ರತಾಪ್
ಪ್ರತಾಪ್ ಅಂತ ಹೇಳಿದ್ದಾರೆ, ಹೀರೋ ಪ್ರತಾಪ್ ಅವರಂತ ಈ ಒಂದು ಕಮೆಂಟ್ ಅಲ್ಲಿ ಹಾಕಿದ್ದಾರೆ. ವಿನಯ್ ಪಳಗಿಸೋ ಮಾವುತ ಪ್ರತಾಪ್ ಅಂತ ಹೇಳಿ ಹಾಕಿದ್ದಾರೆ. ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆನೆ 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 ಅಂತ ಹೇಳ್ಬಿಟ್ಟು ವಿನಯ್ ಅವ್ರನ್ನ ಎಲ್ಲರೂ ಹೇಳ್ತಿದ್ರು. ಆಮೇಲೆ ಸುದೀಪ್ ಸರ್ ಅವ್ರು ಕೂಡ ಹೇಳಿದ್ರು. ಆಮೇಲೆ ನಾನೇ ಆನೆ ಅಂತ ಕೂಡ ವಿನಯ್ ಅವರು ಕೂಡ ಹೇಳ್ಕೊಂಡಿದ್ರಲ್ವಾ. ಆದ್ರೆ ಇವಾಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮಾವುತ ನಾನಾಗ್ತೀನಿ ನಾನು ಮಾವುತ ಅಂತ ಹೇಳಿ ಎದ್ದು ನಿಂತಿದ್ರು. ಆದ್ರೆ ಯಾರ ಆಟ ಕೂಡ ನಡೀಲಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ನಿಜವಾದ ಮಾವುತ ಯಾರಪ್ಪ ಅಂತಂದ್ರೆ, ಆನೆನ ಪಳಗಿಸೋ ಮಾವುತ ಯಾರಪ್ಪ ಅಂತ ಅದು ಪ್ರತಾಪೇ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಹೋಗೋಣ. ಇದು ಪ್ರತಾಪ್ ಅಣ್ಣ ಅಂದ್ರೆ ಸೂಪರ್ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿದಾರ. ಪ್ರತಾಪ್ ಅವರು ಇಷ್ಟು ದಿನ ಆಡಿರೋದೇ ಬೇರೆ, ಇವಾಗ ಆಡ್ತಿರೋದೇ ಬೇರೆ ಅಲ್ವಾ, ಅದಕ್ಕೆ ಇವಾಗ ಸೂಪರ್ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿದಾರ. ಸೊ ಇನ್ನು ನೋಡ್ತಾ ಹೋಗೋಣ ಅವ್ರ ಆಟ ಹೆಂಗಾಗುತ್ತೋ, ಯಾವ ತರ ಚೇಂಜ್ ಆಗುತ್ತೋ ಅಂತ ಹೇಳಿ. ಯಾಕಂತಂದ್ರೆ ಎಲ್ರಿಗೂ ಕೂಡ ಈ ಒಂದು ಟ್ರೋಫಿನ ಗೆಲ್ಬೇಕು ಅನ್ನೋ ಒಂದು ಛಲ ಇದೆ ಅಲ್ವಾ. ಆಮೇಲೆ ಆ ಒಂದು ಟ್ರೋಫಿನ ತಂದು ಮನೆಗೆ ಇಟ್ಬಿಟ್ಟಿದ್ರ. ಅದನ್ನ ನೋಡ್ಕೊಂತಾನೆ ಇವ್ರಿಗೆ ಇನ್ನೂ ರೋಷ ನಿಜ ಅಲ್ಲಿ ಉರ್ದುರ್ದು ಬರ್ತದಂತಾನೆ ಹೇಳ್ಬೋದು. ಅದಕ್ಕೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಾರಲ್ವಾ. ಸೊ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ಅಂತಾನೆ ಹೇಳ್ಬೋದು. ಎಲ್ರಿಗೂ ಕೂಡ ಗೆಲ್ಲಬೇಕನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಎಲ್ರಿಗೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಆಟವನ್ನು ತಾವು ಆಡ್ತಾ ಇದ್ದಾರೆ. ಸೊ ನೋಡ್ತಾ ಹೋಗೋಣ ಯಾರು ಗೆಲ್ತಾರೋ ಅಂತ ಹೇಳಿ. ಯಾರು ಗೆಲ್ಬಹುದು ನೀವು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.